ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ತಿಂದ್ವಿ, ಎಲ್ಲಿಂದ ಯಾರ ಮನೆಗೆ ಹೋಗಿದ್ವಿ ಅನ್ನೋದೆಲ್ಲ ಇರುತ್ತೆ ನೋಡಿ. ನಾವು ಬೆಳಗ್ಗೆನೇ ಬೇಗ ಎದ್ದು ಮನೆಯಿಂದ ಕಾಫಿ ಮಾಡಿ ತಿಂಡಿ ಮಾಡಿಟ್ಟು ಗದ್ದೆಗೆ ಹೊರಟೆ. ಗದ್ದೆಗೆ ಹೋಗ್ತಾ ಇದ್ದೀನಿ ನೋಡಿ. ಮೆಣಸಿನ ಗಿಡಕ್ಕೆ ನೀರು ಹಾಕಬೇಕಿತ್ತು. ಮೆಣಸಿನ ಗಿಡಕ್ಕೆ ನೀರು ಹಾಕೋಣ ಇವತ್ತೊಂದು ದಿವಸ. ನಾಳೆಯಿಂದ ಮೋಟ್ರಲ್ಲೇ ಹೊಡಿಬೋದು ಅಂತ, ಜೆಟ್ಟಾದರೂ ಇಡ್ಬೋದು ಅಂತ ನಮ್ಮನೆಯವ್ರು ಹೇಳಿದ್ರು. ಇವತ್ತೊಂದು ದಿವಸ ಒಯ್ದು ಬಿಡೋಣ ಅಂತ. ಅದಕ್ಕೋಸ್ಕರ ಅವ್ರು ಫಸ್ಟೇ ಹೋಗಿದ್ರು, ನಾನು ಹೋಗ್ತಾ ಇದ್ದೀನಿ. ಗದ್ದೆ ಹತ್ರ ಬರ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಲೇಟ್ ಆಗಿತ್ತು. ಬೇಗನೆ ಹೋಗೋಣ ಅಂತ ಹೊರಟೆ, ಆದ್ರೂ ಸ್ವಲ್ಪ ಲೇಟ್ ಆಯಿತು. 6:15 ಆಗೋಗ್ತು. ಗದ್ದೆ ಹತ್ರ ನೋಡಿ ಬಂದೆ. ಇದು ಕಲ್ಲಂಗಡಿ ಹಣ್ಣು, ಅದ್ರ ಪಕ್ಕ ಹೀರೆಕಾಯಿ, ಬೀನ್ಸ್, ಅಲಸಂಡೆ, ಮೂಲಂಗಿ, ಇದು ಬೆಂಡೆ ಗಿಡ, ಬೆಂಡೆಕಾಯಿ ನೋಡಿ. ಇದು ಮಾಮೂಲಿ ಮೊಟ್ಟೆ ಕಾಳು, ಬೀನ್ಸ್ ಎಲ್ಲನೂ ಹಾಕಿದ್ವಿ ನೋಡಿ. ಆಲ್ರೆಡಿ ನಮ್ಮ ಮನೆಯವ್ರು ನೀರನ್ನ ಬಿಟ್ಟಿದ್ರು. ಈ ಥರ ಕಡಲು ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಕಡಲನ್ನ ಮಾಡಿಕೊಂಡು ಅದರಲ್ಲಿ ಕೊಡದಿಂದ ಒಯ್ಯೋದು. ಈ ಕಡೆ ಎಲ್ಲ ಮಲೆನಾಡು ಸೈಡಲ್ಲಿ ನೀರು ಶೀತ ಇರುತ್ತೆ ಗದ್ದೆ ಎಲ್ಲ ಅಂತ ಇದೇ ಥರ ಪ್ರೊಸೀಜರಲ್ಲಿ ನೀರನ್ನ ಒಯ್ತಾ ಇರ್ತಾರೆ. ನಾನು ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ನೀರನ್ನ ಒಯ್ಯೋಕ್ಕೆ ನನಗೂ ರೆಡಿ ಮಾಡಿ ಇಟ್ಬಿಟ್ಟು ಕೊಡೋಣ. ಅವರು ಒಯ್ತಾ ಇದ್ದಾರೆ ನೋಡಿ. ಇವಾಗ ಒಯ್ತಾ ಇದ್ದಾರೆ. ಒಂದೊಂದು ಪಾತಿ 2 ಕೊಡ ಹಿಡಿಯುತ್ತಾ ಇತ್ತು. ಒಂದಿನ ನೀರು ಇದ್ದಿರಲಿಲ್ಲ, ಹಾಗಾಗಿ ನಾವು ಸ್ವಲ್ಪ ನೆಂಟರು ಮನೆಗೆ ಹೋಗೋದಿತ್ತು. ಅದಕ್ಕೋಸ್ಕರ ಬೇಗ ಬೇಗ ನೀರು ಇದ್ಬಿಟ್ಟು ಹೋಗೋಣ ಅಂತ ನೀರು ಇದು ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಅಷ್ಟೊತ್ತಿಗೆ ನನ್ನ ಮಕ್ಕಳು ಬರ್ತಾಯಿದ್ರು. ಬಂದಳು. ಮನೆಯಿಂದ ನೀರು ಇದು ಮುಗಿಸಿ ಮನೆ ಕಡೆ ಬಂದೆ. ಮನೆಗೆ ಇದೇ ನಮ್ಮ ಮನೆ ನೋಡಿ. ನನ್ನ ಮಗಳು ನಿಂತಿದ್ದಾಳೆ ಅಲ್ಲಿ, ಚಿಕ್ಕವಳು. ದೊಡ್ಡವಳು ಅವಳೇ ವಿಡಿಯೋನ ಮಾಡ್ತಾ ಇದ್ಲು. ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬೇಗ ಹೊರಟ್ಬಿಟ್ಟು ನಮ್ಮ ಪಯಣ ಕಿರ್ಕಳ್ಳಿ ಅಂತ ನಮ್ಮ ಮನೆಯವ್ರ ಮಾವನ ಮನೆಗೆ ಹೋಗ್ತಾ ಇದ್ವಿ. ಅದ್ರಲ್ಲಿ ನನ್ನ ಮಕ್ಕಳು ಮುಂದೆ ಹಿಂದೆ ಅಂತ ಎಲ್ಲ ಜಗಳಾಡ್ತಿದ್ರು ಇಬ್ಬರು. ಅದಕ್ಕೋಸ್ಕರ ನಾನು ಇಬ್ಬರಿಗೂ ಹೇಳಿ ಕೂರಿಸಿ ಎಲ್ಲರೂ ಹೊರಟ್ವಿ ಕಿರ್ಕಳ್ಳಿ ಕಡೆಗೆ. ಅಂದವಿಲ್ಲದೆ ಆಸೆಯು ಹುಟ್ಟದು, ಆಸೆಗೆ ಸ್ವಾಗತ. ಆಸೆಯಿಲ್ಲದೆ ಆನಂದ ಹುಟ್ಟದು, ಆನಂದದ ಅಂಕಿತ. ಆನಂದಕ್ಕೆ ಹುಟ್ಟಿ ಬರು ಆಸರೆಯ ಬೇಡುತ್ತ, ಆಸರೆಗೆ ಹುಟ್ಟಿ ಬರು ಅಪ್ಪುಗೆಯ ಸವಿಯುತ್ತ. ಅಪ್ಪುಗೆಗೆ ಹುಟ್ಟಿ ಬರು ಅನುಭವದ ಜೀವಿತ. ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ. 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಹೃದಯ. ಇಲ್ಲಿ ಅಂತ ನೋಡಿ ಹೊರಟ್ವಿ. ಇದು ನಮ್ಮ ಊರಿನ ರೋಡ್ ಮಾತ್ರ ಸ್ವಲ್ಪನೂ ಚೆನ್ನಾಗಿಲ್ಲ. ಮಳೆಲೆಲ್ಲ ಇಲ್ಲೆಲ್ಲ ನೀರು ಬಂದಿರುತ್ತೆ. ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶುಕ್ರವಾರ ಸಂತೆಗೆ ಹೋಗ್ತಾ ಇದ್ದೀವಿ. ಇನ್ಮೇಲೆಲ್ಲ ರೋಡ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದರೆ ನಮ್ಮ ಊರೊಳಗಡೆ ಬರೋ ಅಂಥದ್ದು ರೋಡ್ ಚೆನ್ನಾಗಿಲ್ಲ. ಶುಕ್ರವಾರ ಸಂತೆ ಕಡೆ ಹೋಗ್ತಾ ಇದ್ದೀವಿ.
ಇದು ಶುಕ್ರವಾರ ಸಂತೆ. ನಮ್ಮ ಮನೆಯವ್ರು ಏನೋ ತೊಗೋಬೇಕು ಅಂತ ಹೋದರು. ನಾವೆಲ್ಲ ಇಲ್ಲೇ ಕಾರಲ್ಲಿ ಕೂತಿದ್ವಿ. ಇದು ಶುಕ್ರವಾರ ಸಂತೆ. ನಮಗೆ ಏನಾದರೂ ಬೇಕಿದ್ದರೆ ಬ್ಯಾಂಕಿಂದ ಹಿಡಿದು ಎಲ್ಲದಕ್ಕೂ ನಾವು ಇಲ್ಲೇ ಬರಬೇಕು. ನನ್ನ ಮಕ್ಕಳು ಕುತ್ಕೊಂಡು ನೋಡ್ತಾ ಇದ್ರು. ಮತ್ತೆ ಎಲ್ಲ ತಗೊಂಡು ಮತ್ತೆ ಹೊರಟ್ವಿ. ಹೋಗ್ತಾ ಇದ್ವಿ. ಇವಾಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಒಳ್ಳಳ್ಳಿಗೆ ಹೋಗಿ ಅಲ್ಲಿ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತೊಗೊಳೋದಿತ್ತು. ಅದನ್ನೆಲ್ಲ ತಿಂಡಿ ಎಲ್ಲ ತೊಗೊಂಡು ಮಕ್ಕಳು ಕುರ್ಕುರೆ ಎಲ್ಲ ಕೇಳಿದ್ರು. ಕುರ್ಕುರೆನ ತೊಗೊಂಡು ಮತ್ತೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತಂದ್ಲು. ಐಸ್ ಕ್ರೀಮ್ನ ಎಲ್ಲರೂ ತೊಗೊಂಡು ಬಂದ್ವಿ. ತೊಗೊಂಡು ಎಲ್ಲರೂ ತಿಂದ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ ಖುಷಿಯಾಗಿ. ಅದರಲ್ಲಿ ನನ್ನ ಮಗಳು ನಂಗೆ ಕೋನ್ ಐಸ್ ಕ್ರೀಮ್ ಬೇಡ ಅಂದ್ಬಿಟ್ಟು ಸೀಬೆಕಾಯ್ದು ಯಾವುದೋ ಐಸ್ ಕ್ರೀಮ್ ಇತ್ತು, ಅದನ್ನೇ ಬೇಕು ಅಂತ ಬೌಲಲ್ಲಿ ತೊಗೊಬಿಟ್ಲು. ಬೇಡ ಅಂದರೂ ಕೇಳಲಿಲ್ಲ. ಅದು ಚೆನ್ನಾಗಿಲ್ಲ, ನನಗೆ ಬೇಡ, ನಿಮ್ಮದೇ ಕೊಡಿ ಅಂತ ಹಠ ಮಾಡ್ತಿದ್ಲು. ಅದನ್ನು ನನ್ನ ಚಿಕ್ಕ ಮಗಳು ತಿಂದಳು. ನಮ್ಮದನ್ನೇ ಕೊಟ್ವಿ, ಇನ್ನೇನು ಮಾಡೋದು ಅಂತ. ಬೇಡ ಅಂದರೂ ಕೇಳಲಿಲ್ಲ, ಅದನ್ನೇ ತೊಗೊಂಡ್ಲು. ಅದು ಇದೇ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲು. ನಿಮ್ಮದೇ ಕೊಡಿ ಅಂತ ಕೇಳ್ತಾ ಇದ್ಲು. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ, ನಾವು ಕೊಡೋಲ್ಲ, ನೀನೇನಕ್ಕೆ ತೊಗೊಂಡೆ ಅದನ್ನು ಅಂತ. ಕೊಡಲ್ಲ ಅಂತಿದ್ದೆ. ಆಮೇಲೆ ನೆಕ್ಸ್ಟ್ ಕೊಟ್ವಿ, ಅವಳು ತಿಂದಳು. ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಎಲ್ಲಿಗೆ ಬಂದ್ವಿ ಅಂದರೆ ಹೆತ್ತೂರಿಗೆ ಬಂದ್ವಿ. ಹೆತ್ತೂರವ್ರು ಯಾರಾದರೂ ಈ ವ್ಲಾಗ್ನ ನೋಡಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಇದು ಹೆತ್ತೂರಲ್ಲಿ, ಅಲ್ಲಿ ಕಿರ್ಕಳ್ಳಿ ಅಂತ ಊರು. ಹೆತ್ತೂರಲ್ಲಿ ಸುಗ್ಗಿ ಇತ್ತು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಸುಗ್ಗಿಗೆ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀವಿ. ಆವಾಗ ಅಲ್ಲಿ ದೇವರು ಬಂದಿತ್ತು ಅಂತ ಎಲ್ಲರೂ ಹೋಗಿ ದೇವ್ರನ್ನ ನೋಡಿಕೊಂಡು ಬರ್ತಾಯಿದ್ರು. ನಾವು ಹೋಗ್ತಾ ಇದ್ವಿ. ತುಂಬ ಜನ ಇದ್ದರು, ರಶ್ ಇದ್ದರು ನೋಡಿ. ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಮನೆ ಕಡೆ ಪ್ರಸಾದ ತಿಂದ್ಕೊಂಡು ಹೊರಡ್ತಾ ಇದ್ದಾರೆ. ನಾವು ಅವಾಗ ಹೋಗ್ತಾ ಇದ್ದೀವಿ. ತುಂಬ ಜನಗಳಿದ್ರು. ಹೆತ್ತೂರಿಂದ ಇದು ಕೂಡ್ ರಸ್ತೆ ಕಡೆ ಹೋಗೋ ದಾರಿ. ತುಂಬ ಜನ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದು ಮನೆ ಕಡೆ ಹೊರಟಿದ್ರು. ತುಂಬ ಬಿಸಿಲು ಇತ್ತು. ತುಂಬ ಜನ ಇದ್ದರು. ನಮಗೂ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಹೋಗೋದಕ್ಕೆ. ಗಾಡಿಗಳು ತುಂಬ ಬರ್ತಾಯಿದ್ವು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಮುಂದೆ ಇದ್ದಾರೆ ಸ್ವಲ್ಪ ಜನ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರು ಮನೆಗೆ. ಇನ್ನು ಸ್ವಲ್ಪ ಜನ ಬಿಸಿಲು ಇತ್ತಲ್ವ, ಹೋಗ್ತಾ ಇದ್ದೀವಿ ನೋಡಿ. ಇದು ಹೆತ್ತೂರು. ಹೆತ್ತೂರಲ್ಲಿ ತುಂಬ ಜನ ಇದ್ದರು. ದೇವ್ರ ಪೂಜೆ ಇತ್ತಲ್ವ, ಪ್ರಸಾದ ಕೊಡ್ತಿದ್ರು. ಎಲ್ಲರೂ ಪ್ರಸಾದನ ತಿಂತಿದ್ರು. ಐಸ್ ಕ್ರೀಮ್ ಬೇರೆ ಬಂದಿತ್ತು, ಬಿಸಿಲಲ್ವ, ಎಲ್ಲರೂ ಐಸ್ ಕ್ರೀಮ್ನ ತಿಂತಿದ್ರು. ನೋಡಿ ಪ್ರಸಾದನ ತಿಂತಿದ್ದಾರೆ. ಮನೆ ಕಡೆ ಹೋಗೋರು ಇರ್ತಿದ್ದಾರೆ, ಐಸ್ ಕ್ರೀಮ್ ತಿಂತಿರೋರು ಇರ್ತಿದ್ದಾರೆ. ಮನೆ ಕಡೆ ಸುಗ್ಗಿ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಎಲ್ಲರೂ ಜನ ಅವ್ರವ್ರ ಮನೆಗಳು ಹೋಗ್ತಾ ಇದ್ರು. ಅಲ್ಲೇ ದೇವ್ರು ಬರೋದಂತೆ. ನನಗೆ ಅಷ್ಟೊಂದು ನೋಡಿಲ್ಲ, ಗೊತ್ತಿಲ್ಲ. ಅದೇ ಎಲ್ಲರೂ ಹೋಗ್ತಾ ಇದ್ದಾರೆ ಅವರ ಮನೆಗೆ. ತುಂಬ ಜನ ಇದ್ದರು, ರಶ್ ಇತ್ತು.
ಇಲ್ಲಿ ತನಕ ರಶ್ ಇತ್ತು, ಮುಂದೆ ಇನ್ನೇನು ರಶ್ ಇರಲ್ಲ, ಯಾಕೆಂದರೆ ದೇವ್ರದ್ದು ಇಲ್ಲೇ ಲಾಸ್ಟ್ ಅಲ್ವಾ, ಹಂಗಾಗಿ ಎಲ್ಲರೂ ಇದ್ರ ಕಡೆ ಹೊರಟ್ರು. ಮಕ್ಕಳು ಎಷ್ಟು ದೂರ ಅಂತ ಕೇಳ್ತಿದ್ರು, ನಾವು ಇಲ್ಲೇ ಬಂತು ಅಂತ ಹೇಳ್ತಾನೆ ಇದ್ವಿ. ಇದೆ ಮುಂದೆ ಹೋದರೆ ಕೂಡ್ ರಸ್ತೆ ಕಡೆ ದಾರಿ ಹೋಗುತ್ತೆ. ಇದು ಇಲ್ಲೇ ಕಟ್ಟಾಗಬೇಕು ನಾವು. ಇದು ಹಳ್ಳಿ ಬೈಲ್ ಅಂತ. ಕಿರ್ಕಳಿಗೆ ಹೋಗ್ಬೇಕಂದ್ರೆ ಈ ಕಡೆ ಇನ್ನೊಂದು ಕಡೆನೂ ದಾರಿ ಇದೆ. ಈ ಕಡೆ ಹೋದರೆ ಅವ್ರ ಮನೆ ಹತ್ರನೇ ಹೋಗುತ್ತೆ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ನೋಡಿ. ಈ ಕಡೆ ಎಲ್ಲ ತುಂಬ ಅಷ್ಟೊಂದು ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ದೂರ ಮಾತ್ರ ಚೆನ್ನಾಗಿದ್ದಾವೆ. ಆಮೇಲೆ ಅಲ್ಲೆಲ್ಲ ಗುಡ್ಡ ಬೆಟ್ಟ ಕಾಡು, ಆನೆಗಳು ತುಂಬ ಬರ್ತಾ ಇರ್ತಾವಂತೆ. ಇಲ್ಲಿ ಆನೆಗಳು ಜಾಗನೇ ಇದು ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು. ಗದ್ದೆ ಎಲ್ಲ ಬೆಳೆಯಕ್ಕೆ ಬಿಡೋದೇ ಇಲ್ಲ ಇಲ್ಲಿ ಅಂತ. ಮಳೆಲೆಲ್ಲ ಈ ಕಡೆ ತುಂಬ ಕಷ್ಟ, ತುಂಬ ಮಳೆ ಬರ್ತಾ ಇರುತ್ತೆ ನೋಡಿ. ಹೋಗ್ತಾ ಇದ್ದೀವಿ. ರೋಡ್ ಸ್ವಲ್ಪ ತನಕ ಚೆನ್ನಾಗಿದೆ. ಇಲ್ಲಿ ತನಕ ಸ್ವಲ್ಪ ಚೆನ್ನಾಗಿತ್ತು, ಪರವಾಗಿರಲಿಲ್ಲ, ಹೋಗ್ಬೋದಿತ್ತು. ಇನ್ನು ಮುಂದೆ ಬರುತ್ತೆ ರೋಡು. ನನ್ನ ಮಕ್ಕಳು ಇನ್ನೂ ಎಷ್ಟು ದೂರ ಪಾಪ ಅಂತ ಕೇಳ್ತಿದ್ರು. ನಮ್ಮ ಮನೆಯವ್ರು ಇಲ್ಲೇ ಬಂತು ಅಂತ ಹೇಳೋರು ನೋಡಿ. ಬಂತು ಈ ರೋಡು ಸ್ವಲ್ಪನೂ ಚೆನ್ನಾಗಿಲ್ಲ. ಅದು ಹೆಂಗೆ ಓಡಾಡ್ತವ್ರೋ ಮಳೆಯಲ್ಲಿ ಅವರಿಗೆ ಗೊತ್ತು. ತುಂಬ ಅಪ್ಪು ಡೌನ್, ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಮನೆಯಿಂದ ಮಾತಾಡಬೇಕು ಅಂದರೆ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಂದು ಮಾತಾಡಬೇಕು. ಎಮರ್ಜೆನ್ಸಿಲೆಲ್ಲ ಏನು ಮಾಡೋದು ದೇವರಾಣೆಗೆ ಗೊತ್ತಿಲ್ಲ. ಹೊರಗಡೆ ಎಲ್ಲ ಇರೋ ನೇಚರ್ ಚೆನ್ನಾಗಿದೆ, ಬಟ್ ನೆಟ್ವರ್ಕ್ ಇಲ್ಲ ನೋಡಿ. ಅಂತೂ ಇಂತೂ ಬಂತ ಮಕ್ಕಳು ಕೇಳ್ತಿದ್ರು. ನಮ್ಮ ಮನೆಯವ್ರ ಮಾವನ ಮನೆ ಬಂದೇ ಬಿಡ್ತು. ಇದೇ ಅವ್ರ ಮನೆ. ಆಲ್ರೆಡಿ ಯಾರೋ ನೆಂಟರು ಬಂದಿದ್ರು, ಅವರೆಲ್ಲ ಮಾತಾಡ್ತಿದ್ರು. ನಾವು ಕಾರ್ ನಿಲ್ಲಿಸಿ ಒಳಗಡೆ ಹೋಗೋಣ ಅಂತ ಕಾರ್ ನಿಲ್ಲಿಸಿದ್ರು. ನಮ್ಮ ಮನೆಯವರು ಒಳಗಡೆ ಬನ್ನಿ ಅಂತ ಕರೆದಿದ್ರು. ಹೋದ್ವಿ. ಆಮೇಲೆ ಕೈ ಕಾಲನ್ನ ತೊಳ್ಕೊಳ್ಳೋದಕ್ಕೆ ನೀರು ಕೊಟ್ಟರು. ನಮ್ಮ ಮನೆಯವ್ರ ಮಕ್ಕಳಿಗೆಲ್ಲ ತೊಳೆಸಿ ಅವ್ರು ಮತ್ತೆ ಕೈ ಕಾಲನ್ನ ತೊಳ್ಕೊಂಡು, ಅವ್ರ ಮನೆ ನಾಯಿ ಮರಿ ಇತ್ತು, ತುಂಬ ಚೆನ್ನಾಗಿತ್ತು, ಕ್ಯೂಟಿಯಾಗಿತ್ತು. ನನ್ನ ಮಕ್ಕಳೆಲ್ಲ ಅದನ್ನು ಎತ್ಕೊಂಡು ಆಟ ಆಡಿಸಿ, ನಮ್ಮನೆ ಚಿಕ್ಕವಳಿದ್ದು ಥರ ನಮ್ಮ ಮನೆಗೆ ನಂಗೊಂದು ತಕ್ಕೊಡಮ್ಮ ಅಂತ ಕೇಳ್ತಿದ್ಲು. ಆಯಿತು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಎತ್ಕೊಂಡೆ. ತುಂಬ ಕ್ಯೂಟಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ. ಕ್ಯೂಟಿಯಾಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತ ಎತ್ಕೊಂಡಿದ್ರು. ಅವರೂ ಆಟ ಆಡಿಸ್ತಿದ್ರು ನೋಡಿ, ಅಲ್ಲಿ ಹೆಂಗೆ ನೆಕ್ತಿದೆ ಅಂತ. ಅಲ್ಲಿಂದ ಅಜ್ಜಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮನೆಯವರು ನಮ್ಮನ ಮನೆಗೆ. ತುಂಬ ದಿನ ಆಗಿತ್ತು, ಅದು ಊರಿಗೆ ಬಂದಿರಲಿಲ್ಲ, ನೋಡ್ಕೊಂಡು ಬರೋಣ ಅಂತ. ಅದಕ್ಕೆ ನಡೆಯೋಕ್ಕಾಗಲ್ಲ ಅಂತ ಬರುತ್ತೆ, ಆದರೆ ಒಂದೊಂದು ಟೈಮಲ್ಲಿ ಸುಸ್ತಾಗಿತ್ತು, ಸುಖಿಲೆಲ್ಲ ಓಡಾಡಿ ಅಂತ ನಾವೆಲ್ಲರೂ ಹೊರಟ್ವಿ. ನಾನು, ಮಕ್ಕಳು, ನಮ್ಮನೆಯವ್ರ ಮಾವನ ಮಗ ಚಂದು. ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನೋಡಿ ಬರ್ತಾ ಇದ್ದಾರೆ. ಕೈಯಲ್ಲಿ ಅವ್ರ ಮನೆಯಿಂದ ಅಜ್ಜಿಗೆ ಅಂತ ಕಡುಬು ಮತ್ತು ಇಡ್ಲಿ, ಚಿಕನ್ ಸಾಂಬಾರೆಲ್ಲ ಕೊಟ್ಟಿದ್ದರು. ಈ ಮಲೆನಾಡು ಸ್ಪೆಷಲ್ ಕಡುಬು. ಏನೇ ಹಬ್ಬ ಆದರೂ ಅವರು ಕಡುಬು ಇಡ್ಲಿ ಮಾಡೋದನ್ನ ಯಾವತ್ತೂ ಬಿಡಲ್ಲ, ಅದನ್ನೇ ಸ್ಪೆಷಲಾಗಿ ಮಾಡ್ತಾರೆ. ಇಲ್ಲೊಳ್ಳೆ ಚೆನ್ನಾಗಿತ್ತು, ಇಲ್ಲ ಆಟ ಆಡೋಣ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ನೀರೆಲ್ಲ ಅದಕ್ಕೆ ಬರಬೇಕಿದ್ರು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಮಕ್ಕಳೆಲ್ಲ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಹೋದ್ವಿ. ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಬಟ್ಟೆ ತೊಳೆಯೋದಕ್ಕೆ ನೀರು ತುಂಬ ಚೆನ್ನಾಗಿದೆ. ಯಾರೋ ಬಟ್ಟೆ ತೊಳೆದೆಲ್ಲ ಒಣಗಾಕಿದ್ರು.
ಹೋಗ್ತಾ ಇದ್ದೀವಿ. ಇಲ್ಲಂತೂ ನಾವೇ ಹೋಗೋಕ್ಕಾಗಲ್ಲ, ಭತ್ತ ಎಲ್ಲ ಹೊತ್ಕೊಂಡು ಹೋಗ್ತಿದ್ರಂತೆ ಅವಾಗೆಲ್ಲ. ಅದು ಹೆಂಗೆ ಹೊತ್ಕೊಂಡು ಹೋಗ್ತಿದ್ರು ಏನೋ, ತುಂಬ ಫುಲ್ ಒಪ್ಪಿದೆ, ಸುಸ್ತಾಗುತ್ತೆ ನಡ್ಕೊಂಡು ಹೋಗೋದಕ್ಕೆ. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಕಾಫಿ ತೋಟ ಅಲ್ವಾ, ಕಾಫಿ ಗಿಡ ನೋಡಿ ಇದು. ಇದೇ ನಮ್ಮ ಅಜ್ಜಿ ಮನೆ, ಇದೇ ನಮ್ಮ ಅಜ್ಜಿ. ಎಂತಕ್ಕೆ ಕೈಕಾಲು ಬೇಡ ಏನು ಬೇಡ ಅಂತ. ಇದೇ ನಮ್ಮ ಅಜ್ಜಿ ಮನೆ. ಹಳೆಯದಾದರೂ ಎಷ್ಟು ನೀಟಾಗಿ ಚೆನ್ನಾಗಿ ಇಟ್ಕೊಂಡಿತ್ತು ಅಂದರೆ, ನಾವೆಲ್ಲರೂ ಇಷ್ಟು ವಯಸ್ಸಾಗೋ ತನಕ ಇರ್ತೀವಿ ಗೊತ್ತಿಲ್ಲ. ಬಟ್ ಅಜ್ಜಿ ಅಂತೂ ತುಂಬಾ ನೀಟಾಗಿ ಮನೇನ ಚೆನ್ನಾಗಿ ಇಟ್ಕೊಂಡಿತ್ತು. ಅದು ಗ್ಯಾಸ್ ಎಲ್ಲ ಕಚ್ಚಕ್ಕೆ ಬರಲ್ಲಂತೆ. ಇವತ್ತಿನವರೆಗೂ ಒಲೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದು. ಅಜ್ಜಿ ಮನೆಯಲ್ಲೆಲ್ಲ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ವಿ, ಮತ್ತೆ ಮನೆ ಕಡೆ ಹೊರಟ್ವಿ. ಅಲ್ಲಿ ನಮ್ಮ ಚಂದು ಸೀಬೆಹಣ್ಣು ತಂದುಕೊಟ್ಟ ಎಲ್ಲರಿಗೂ ಒಂದೊಂದು ಅಂತ. ಎಲ್ಲರೂ ಸೀಬೆಹಣ್ಣು ತಿಂದ್ಕೊಂಡು ಮತ್ತೆ ಇವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾ ನೋಡಿ, ನಮ್ಮ ಚಂದು ಹೋಗ್ತಾವನೆ ಎಲ್ಲರನ್ನೂ ಕರ್ಕೊಂಡು ಮುಂದೆ. ಇಲ್ಲೇ ಅಂತೆ ಆನೆ ಬರ್ತಾವೆ ಅಂತ ಗದ್ದೆನೇ ಮಾಡಿಲ್ಲ ನೋಡಿ, ಆನೆ ಅಲ್ಲೇ ಬರೋದು ಅಂತ ಹೇಳ್ತಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ನಾನು ನನ್ನ ಮಗಳು ಒಂದೆರಡು ಫೋಟೋ ತಗೊಂಡು ಅವ್ರ ಮನೆ ಕಡೆ ಮತ್ತೆ ಬಂದ್ವಿ ಮನೆಗೆ. ಯಾರೋ ಪಕ್ಕದ ಮನೆಯವ್ರು ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾಯಿದ್ರು. ಮಕ್ಕಳು ನಾಯಿ ಮನೇನ ಆಟ ಆಡಿಸ್ತಾಯಿದ್ರು. ಅದರಲ್ಲಿ ಚೆಸ್ಸು ಆಟ ಆಡ್ತಿದ್ರು. ಅವ್ರಿಗೆ ಆಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆದರೂ ಆಟ ಆಡ್ತಿದ್ರು. ಹೆಂಗೆ ಬೇಕು ಹಂಗೆಲ್ಲ ನಡೆಸ್ತಿದ್ರು. ನಮ್ಮ ಚಂದ ಹೇಳ್ಕೊಡ್ತಿದ್ದ. ನಾವೆಲ್ಲ ನಗ್ತಾ ಕೂತಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ಮಕ್ಕಳನ್ನ ನೋಡಿ ನಮಗೂ ಮಕ್ಕಳಾಗಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ರು. ಇನ್ನೂ ಖುಷಿ ಇದೆ ಮಕ್ಕಳಾಗಿದ್ರೆ ಚೆಂದ. ನಮ್ಮ ತಂದೆ ಹೇಳ್ಕೊಡ್ತಿದ್ದ. ಇವ್ರು ಕೇಳ್ತಿರ್ಲಿಲ್ಲ, ಇವ್ರಿಗೆ ಇವ್ರದೇ ಆಗುತ್ತೆ. ನೆಕ್ಸ್ಟ್ ಡೇ ಆ ನಾಯಿ ಎಲ್ಲ ಆಟ ಆಡಿಸಿ ಕುಂಕುಮ ಎಲ್ಲ ಕೊಟ್ಟರು ತೊಗೊಂಡು. ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡಿದ್ವಲ್ಲ, ಫೋಟೋಸ್ ಎಲ್ಲ ತೊಗೊಂಡು ನೋಡಿ ನನ್ನ ಮಕ್ಕಳು ಫೋಟೋಸ್ ಎಲ್ಲ ತಗೊಳಮ್ಮ ಅಂತಿರೋದಕ್ಕೆ ತಗೊಟ್ಟೆ. ಮತ್ತು ಮನೆ ಕಡೆ ಹೊರಟ್ವಿ. ನಾವು ಬೀನ್ಸ್ ಕುಯ್ಬೇಕಿತ್ತು. ಬೀನ್ಸ್ ಎಲ್ಲ ಬಂದಿತ್ತಲ್ಲ, ಕುಯ್ದಿರಲಿಲ್ಲ ಬೀನ್ಸ್ನ. ಮತ್ತು ಮನೆ ಕಡೆ ಹೊರಟ್ವಿ. ಎತ್ತೂರಲ್ಲಿ ಸಾಮಾನು ತೊಗೋಬೇಕಂತ. ಪ್ಲೀಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅರ್ಪಿತಾ ದಿಲೀಪ್ ಗೌಡ ವಿಲೇಜ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ತೆಗೆದುಕೊಂಡು ಕೊಂಚವೇ ನಿನ್ನ ಕಣ್ಕಾಡಿಗೆ